ಜೈ ಹಿಂದ್ ಸ್ನೇಹಿತರೆ, ಮೊನ್ನೆಯಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ 3991 ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದ್ದು ಅಧಿಸೂಚನೆ ಹೊರಡಿಸಲಾಗಿದೆ. ಅದರಲ್ಲಿ 3395 ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು 596 ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಹೊರಬಿದ್ದಿದ್ದು, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ರೀತಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ನಿಮಗೆ ನೀವು ಯಾವ ಯಾವ ವಿಷಯದಲ್ಲಿ ಎಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀರಿ ಮತ್ತು ಯಾವ ಯಾವ ಏರಿಯಾದಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಅದರ ಜೊತೆಗೆ KEA ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಬಹುದು. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ ನೋಡಿ. ಇದು ಹೇಳಿಕೆಯನ್ನು ಆಧರಿಸಿದ ಪ್ರಶ್ನೆ. ಹೇಳಿಕೆ 1, ಆವರ್ತ ಮಾರುತಗಳು ಅಥವಾ ಚಂಡಮಾರುತಗಳು ಭಾರತವನ್ನು ಪರಿಗಣಿಸಿದರೆ ಬಂಗಾಳ ಕೊಲ್ಲಿಯಲ್ಲಿ ಅಧಿಕವಾಗಿ ನಿರ್ಮಿತವಾಗ್ತವೆ. ಎರಡನೇ ಸ್ಟೇಟ್ಮೆಂಟು, ಈ ಚಂಡಮಾರುತಗಳನ್ನು ಸಫೈರ್ ಸಿಪ್ಸನ್ ವಿಧಾನ ಅನುಸರಿಸಿ ವಿವಿಧ ತೀವ್ರತೆಯ ಚಂಡಮಾರುತಗಳಾಗಿ ವಿಂಗಡಿಸಲಾಗುತ್ತೆ. ಇನ್ನು ಸ್ಟೇಟ್ಮೆಂಟ್ 3, ಸೂಪರ್ ಸೈಕ್ಲೋನ್ ಅಂದರೆ 150 ನಾಟ್ ಅಥವಾ 280 ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಹೆಚ್ಚಾಗಿರೋದು. ಹಾಗಾದ್ರೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ? ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ. ಎರಡನೇ ಪ್ರಶ್ನೆ, ಬೇರೆ ಬೇರೆ ಬಗೆಯ ಮಣ್ಣುಗಳು ಮತ್ತು ಯಾವ ರೀತಿಯಾಗಿ ರೂಪುಗೊಂಡಿದೆ ಅಂತ ಹೇಳಿದ್ದಾರೆ. ಸೊ ಹೊಂದಿಸಿ ಬರೆಯಿರಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, ಮೆಕ್ಕಲು ಮಣ್ಣು ನದಿಯಿಂದ, ಈಸಿ ಇದೆ ಇದು, ನದಿಯಿಂದ ಸಂಚಯಿಸಲ್ಪಟ್ಟ ಮಣ್ಣು. ಲೋಯಸ್ ಮಣ್ಣು ಅಂದ್ರೆ ಗಾಳಿಯಿಂದ ಸಂಚಯಿಸಲ್ಪಟ್ಟ ಮಣ್ಣು, ನೋಟ್ ಮಾಡ್ಕೊಳ್ಳಿ. ಇನ್ನು ರೇವೆ ಮಣ್ಣು ಅಂದ್ರೆ ಹಿಮ ನದಿಯಿಂದ ಸಂಚಯಿಸಲ್ಪಟ್ಟ ವಿವಿಧ ಗಾತ್ರದ ಶಿಲಾಚೂರುಗಳನ್ನ ಒಳಗೊಂಡಿದ್ದ ಮಣ್ಣು. ಜೈವಿಕಾಂಶವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಕಪ್ಪು ಬಣ್ಣದಿಂದ ಕೂಡಿದ್ದು, ಕೊಳೆತ ಜೈವಿಕಾಂಶವು ಈ ಪದರಿನಿಂದ ಕೆಳಗೆ ಪದರುಗಳಿಗೆ ತೊಳೆಸಲ್ಪಟ್ಟು ಸ್ಥಳಾಂತರ ಹೊಂದುವುದರಿಂದ ಈ ಪದರನ್ನ ತೊಳೆಸಲ್ಪಡುವಿಕೆ ಪದರು ಅಥವಾ ಝೋನ್ ಆಫ್ ಎಲಿವಿಯೇಷನ್ ಅಂತ ಕರೀತಾರೆ. ಮಣ್ಣಿನ ಈ ಪದರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಪದರು. ಸಿ ಪದರಲ್ಲಿ ಏನಾಗುತ್ತೆ ಅಂದ್ರೆ ಜೈವಿಕಾಂಶ ಹೆಚ್ಚಾಗಿ ಹೊಂದಿರೋದ್ರಿಂದ ಕಪ್ಪು ಬಣ್ಣದಿಂದ ಕೂಡಿದ್ದು, ಕೊಳೆತ ಜೈವಿಕಾಂಶವು ಈ ಪದರಿಂದ ಕೆಳಗೆ ಪದರುಗಳಿಗೆ ತೊಳೆಸಲ್ಪಟ್ಟು ಸ್ಥಳಾಂತರ ಹೊಂದಿರೋದ್ರಿಂದ ಇದನ್ನ ತೊಳೆಸಲ್ಪಡುವಿಕೆಯ ಪದರ ಅಂತ ಕರೀತಾರೆ. ಸೊ ಜೀವಿಗಳನ್ನು ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಎಂದು 2 ವರ್ಗವಾಗಿ ಯಾವುದರ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಸಿ, ಕೋಶ ಕೇಂದ್ರದ ಆಧಾರದ ಮೇಲೆ ಪ್ರೊಕ್ಯಾರಿಯೋಟ್ ಜೀವಿಗಳ ವರ್ಗ ಮತ್ತು ಯುಕ್ಯಾರಿಯೋಟ್ ಜೀವಿ ವರ್ಗ ಅಂತೇಳಿ ವಿಂಗಡಿಸಲಾಗಿದೆ. ರೋಗ ನಿರೋಧಕತೆ ಉಂಟು ಮಾಡುವ ಸಾಂಕ್ರಾಮಿಕ ಜೀವಿಗಳ ಸಾಮರ್ಥ್ಯ ಕುಂದಿಸದೆ ಅವುಗಳ ವಿಷಮತೆಯನ್ನು ಕಡಿಮೆ ಮಾಡುವ ತಂತ್ರಗಳ ಅಭಿವೃದ್ಧಿಗೊಳಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಲೂಯಿಸ್ ಪ್ಯಾಶ್ಚರ್. ಈತನ ಫ್ಯಾಶ್ಚನೀಕರಣ ತುಂಬಾ ಪ್ರಮುಖವಾದಂತಹ ಒಂದು ಸಂಶೋಧನೆ ಆಗಿದೆ. ಇನ್ಫ್ಲೂಯೆನ್ಸಾ ವೈರಸ್ ಇದೆಯಲ್ಲ, ಇದು ಒಂದು ಯಾವ ಬಗೆಯ ವೈರಸ್ ಆಗಿದೆ? ಯಾವ ವೈರಸ್? ಸರಿ ಉತ್ತರ ಆಪ್ಷನ್ ಎ, ಇದೊಂದು RNA ವೈರಸ್, ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಕರಿತೀವಿ. ಸೊ RNA ವೈರಸ್ ಆಗಿದೆ. ಏಳನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು DNA ವೈರಸ್ಗಳಾಗಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಬಿ 1, 3, 4 ಮತ್ತು 5. ನೋಡಿ, ಹೆಪಟೈಟಿಸ್ ಬಿ DNA ವೈರಸ್, ಹಾಗೇನೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಇದು ಕೂಡ ಹೌದು, ಹಾಗೇನೆ ವಾಕ್ಸ್ ವೈರಸ್ ಕೂಡ ಹೌದು, ಹಾಗೇನೆ ಪೋಲಿಯೋ ವೈರಸ್ ಇವೆಲ್ಲವೂ ಕೂಡ DNA ಡಿಯಾಕ್ಸಿ ನ್ಯೂಕ್ಲಿಕ್ ಆಸಿಡ್ ಇದಕ್ಕೆ ಸಂಬಂಧಪಟ್ಟಂತ ವೈರಸ್ಗಳಾಗಿದ್ದಾವೆ. ನ್ಯೂಟ್ರಿಯೆಂಟ್ ಅಗಾರ್ ಕೃಷಿ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ, ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯಡಿ ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು. ಸ್ಟೇಟ್ಮೆಂಟ್ ನಂಬರ್ 1. ಎರಡನೇದು, ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿದ್ದು 1813ರ ಚಾರ್ಟರ್ ಕಾಯ್ದೆಯಲ್ಲಿ. ಮೂರನೇ ಸ್ಟೇಟ್ಮೆಂಟ್, ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸರಾಯ್ ಆಗಿ ಪರಿವರ್ತಿಸಿದ್ದು 1853ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ. ಕೊನೆಯ ಸ್ಟೇಟ್ಮೆಂಟ್, ಹೈಕಮಿಷನರ್ ಎಂಬ ಹುದ್ದೆ ಸೃಷ್ಟಿ 1909 ಭಾರತ ಸರ್ಕಾರ ಕಾಯ್ದೆಯಲ್ಲಿ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸರಿ ಉತ್ತರ ಆಪ್ಷನ್ ಎ 1 ಮತ್ತು 3 ಮಾತ್ರ ಸರಿ. ನೋಡಿ,
1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಬಂತಲ್ಲ, ಆಗ ಬಂಗಾಳದ ಗವರ್ನರ್ನ ಗವರ್ನರ್ ಜನರಲ್ ಆಗಿ ಪರಿವರ್ತಿಸಲಾಯಿತು, ಹೆಸರನ್ನ ಬದಲಾಯಿಸಲಾಯಿತು. ಸೊ ಸ್ಟೇಟ್ಮೆಂಟ್ 1 ಸರಿ ಇದೆ. ಇನ್ನು ಸ್ಟೇಟ್ಮೆಂಟ್ 3, ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸ್ರಾಯ್ ಆಗಿ ಪರಿವರ್ತಿಸಿದ್ದು 1853ರ ಭಾರತ ಸರ್ಕಾರ ಕಾಯ್ದೆ, ಇದು ಕೂಡ ಸರಿ ಇದೆ. ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ವ್ಯಾಪ್ತಿಯಲ್ಲಿ ಕೆಳಗಿನ ಯಾವ ಹಕ್ಕು ಬರೋದಿಲ್ಲ? ಸರಿ ಉತ್ತರ ಆಪ್ಷನ್ ಬಿ, ಶಿಕ್ಷಣಕ್ಕೆ ಸಂಬಂಧಿಸಿದ ಹಕ್ಕು ಬರಲ್ಲ. ಮಾನವ ಹಕ್ಕಿನ ಉಲ್ಲಂಘನೆ ಅಲ್ಲ ಇದು. ಶಿಕ್ಷಣದ ಹಕ್ಕು ಒಂದು ಪ್ರತ್ಯೇಕವಾದಂತಹ ಹಕ್ಕಾಗಿದೆ. ರಾಷ್ಟ್ರೀಯ ಪರಿಶಿಷ್ಟ ಜನಾಂಗ ಮತ್ತು ಬುಡಕಟ್ಟು ಆಯೋಗದಲ್ಲಿ SC/ST ನ್ಯಾಷನಲ್ ಕೌನ್ಸಿಲ್ ಇದೆಯಲ್ಲ, ಇದರ ಒಂದು ಆಯೋಗದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಹೊರತುಪಡಿಸಿ ಎಷ್ಟು ಜನ ಸದಸ್ಯರು ಇರ್ತಾರೆ? ಸರಿ ಉತ್ತರ ಆಪ್ಷನ್ ಸಿ, 3 ಜನ. 2+3 ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 2 + 3 ಜನ ಸದಸ್ಯರಿರ್ತಾರೆ. ವಾಯುಮಂಡಲದ ಯಾವ ಸ್ತರವು ಹವಾಮಾನ ಬದಲಾವಣೆಯ ಎಲ್ಲಾ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ? ಸರಿ ಉತ್ತರ ಆಪ್ಷನ್ ಎ, ಪರಿವರ್ತನಾ ಮಂಡಲ. ಹಾಗಾಗಿ ಇದಕ್ಕೆ ಪರಿವರ್ತನಾ ಮಂಡಲ ಅಂತ ಹೆಸರಿದೆ. ಆರ್ಯ ಮಂಜುಶ್ರೀ ಮೂಲಕಲ್ಪ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಹಾಯಾನ ಪಂಥಕ್ಕೆ ಸಂಬಂಧಿಸಿದೆ. ಆರ್ಯ ಮಂಜುಶ್ರೀ ಮೂಲಕಲ್ಪ. ಗ್ರೀನ್ ಮಫ್ಲರ್ ಎಂಬುದು ಯಾವುದರ ಮಾಲಿನ್ಯಕ್ಕೆ ಸಂಬಂಧಿಸಿದ ಪದ? ಸರಿ ಉತ್ತರ ಆಪ್ಷನ್ ಡಿ, ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪದ ಇದು. ಇಲ್ಲಿ ಮಫ್ಲರ್ ಅಂದ ತಕ್ಷಣ ನಮ್ಗೆ ಐಡಿಯಾ ಆಗಬೇಕು, ಕಿವಿಗೆ ಕಟ್ಟುವಂಥ ಒಂದು ಬಟ್ಟೆಯ ವಸ್ತು ಇದು. ಸೊ ಗ್ರೀನ್ ಮಫ್ಲರ್ ಅಂದರೆ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಪದ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಕೆಳಸ್ತರದಿಂದ ಮೇಲ್ಸ್ತರಕ್ಕೆ ಹೋಗ್ತಾ ಕಡಿಮೆ ಆಗುತ್ತೆ. ಈ ವಿದ್ಯಮಾನವನ್ನ ಯಾವ ನಿಯಮ ವಿವರಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಥರ್ಮೋಡೈನಾಮಿಕ್ಸ್ನ 2ನೇ ನಿಯಮ. ಆಪ್ಷನ್ ಸಿ ರೈಟ್ ಆನ್ಸರ್. ಬನ್ನಿ ಹುಲ್ಲುಗಾವಲಿನ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಕೂಡ ಸರಿ. ನೋಡಿ, ಇದು ಗುಜರಾತ್ನ ಕಚ್ ಪ್ರದೇಶದಲ್ಲಿದೆ, ಏಷ್ಯಾದ ಅತಿ ದೊಡ್ಡ ಹುಲ್ಲುಗಾವಲು. 2 ಸರಿ ಇದೆ. ಕೆಳಗೆ ನೀಡಲಾಗಿರುವ ಬುಡಕಟ್ಟು ಜನಾಂಗ ಹಾಗೂ ಅವರು ವಾಸಿಸುವ ಜೋಡಣೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಅಂದ್ರೆ, ಯಾವುದೋ ಒಂದು ಬುಡಕಟ್ಟು ಜನಾಂಗ ಇಲ್ಲಿ ಕೊಟ್ಟಿರೋ ಪ್ಲೇಸಲ್ಲಿ ವಾಸ ಮಾಡ್ತಾ ಇಲ್ಲ, ಹಾಗಾದ್ರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೋರ್ಬಾ ಅನ್ನೋದು ಮಂಗಳೂರಲ್ಲಿ ವಾಸ ಮಾಡ್ತಿಲ್ಲ. ಬುಕ್ಸಾ ಕ್ಷೌರಿ ಗರ್ಹವಾಲ್ನಲ್ಲಿ ವಾಸ ಮಾಡ್ತಾರೆ, ಸರಿ. ಕೊಲ್ ಜಬಲ್ಪುರದಲ್ಲಿ ವಾಸ ಮಾಡ್ತಾರೆ, ಸರಿ. ಮುಂಡಾ ಚೋಟನಾಗ್ಪುರಲ್ಲಿ ವಾಸ ಮಾಡ್ತಾರೆ, 3 ಸರಿ ಇದೆ. ತಪ್ಪಾಗಿರೋದು ಕೋರ್ಬಾ, ಮಂಗಳೂರು. ವೆಸ್ಟ್ ಬ್ಯಾಂಕ್ ಪ್ರಾಂತ್ಯದ ಕುರಿತ ಕೆಳಗಿನ ಹೇಳಿಕೆ ಗಮನಿಸಿ. ಸರಿಯಾದ ಉತ್ತರವನ್ನ ಹೇಳಿಕೆಯನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 2 ಮಾತ್ರ ಸರಿ. ಇದು ಪಶ್ಚಿಮ ಏಷ್ಯಾದ ಭೂವೇಷ್ಟಿತ ಲ್ಯಾಂಡ್ ಲಾಕ್ಡ್ ಪ್ರಾಂತ್ಯ. ಇದರ ರಾಜಧಾನಿ ರಾಮಲ್ಲಾ. ಪೆಡಿಪ್ಲೇನ್ನಲ್ಲಿ ಗುಮ್ಮಟದಂತಹ ರಚನೆಯ ಉಳಿದಿರುವ ಬೆಟ್ಟಗಳಿಂದ ಇನ್ಸೆಲ್ಬರ್ಗ್ಗಳನ್ನು ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಸಿ, ಬೋನಾಟ್ಗಳು. ಸಿಂಕೋಲೆಗಳಿಗಿಂತ ದೊಡ್ಡದಾದ ಮುಚ್ಚಿದ ಕಾಸ್ಟ್ ಡಿಪ್ರೆಷನ್ ಅನ್ನ ಏನಂತ ಕರೀತಾರೆ? ಸರಿ ಉತ್ತರ ಆಪ್ಷನ್ ಎ, ಉವಾಲ ಅಂತ ಕರೀತಾರೆ. ಈ ಹೇಳಿಕೆಗಳಲ್ಲಿ ಗಯೋಟದ ಬಗ್ಗೆ ಇರುವಂತಹ ಸ್ಟೇಟ್ಮೆಂಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಒಂದು ಪ್ರತ್ಯೇಕವಾದ ಸಮತಟ್ಟಾದ ಮೇಲ್ಭಾಗದ ನೀರೊಳಗಿನ ಜ್ವಾಲಾಮುಖಿ ಪರ್ವತ, ಗಯೋಟ್ ಅಂದ್ರೆ. ಸಿ ಮೌಂಟ್ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸಿ ಮೌಂಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಇದು ಸಮುದ್ರದ ತಳದಿಂದ ಏರುತ್ತಿರುವ ಪರ್ವತವಾಗಿದ್ದು ನೀರಿನ ಮೇಲ್ಮೈಯನ್ನು ತಲುಪೋದಿಲ್ಲ. ಅದು ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಾಂಕ ಅಭಿವೃದ್ಧಿಪಡಿಸಿರುವ ನೀತಿ ಆಯೋಗವು ಇದರಡಿ 17 ಗುರಿಗಳನ್ನು ಪಟ್ಟಿ ಮಾಡಿದೆ. ಅವುಗಳಲ್ಲಿ ಕೆಳಗಿನ ಯಾವ ಅಂಶ ಇಲ್ಲ? ಸರಿ ಉತ್ತರ ಆಪ್ಷನ್ ಬಿ, ನಿರುದ್ಯೋಗ ಇಳಿಕೆಗೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಅಂದ್ರೆ ಯಾರ ಕುರಿತಾಗಿವೆ ಅಂತ ಸ್ಟೇಟ್ಮೆಂಟ್. ಇವನನ್ನ ಪದಶಃ ಜೌದಾ ಬುಜರ್ಗ ಮಾರ್ತಾಬಾ ಅಂತ ಕರೀತಾ ಇದ್ರು. ಇವನು ವೇದಾಂತ ಹಾಗೂ ಸೂಫಿ ತತ್ವಗಳ ನಡುವೆ ಸೌಹಾರ್ದತೆ ಕಲ್ಪಿಸೋಕೆ ಮಜ್ಮಾ ಉಲ್ ಬಹ್ರೇನ್
ಎಂಬ ಕೃತಿಯನ್ನು ಬರೆದಿದ್ದಾನೆ. ಹಾಗಾದ್ರೆ ಆತ ಯಾರು? ಸರಿ ಉತ್ತರ ಆಪ್ಷನ್ ಸಿ, ದಾರಾ ಶಿಕೋ. ದಾರಾ ಶಿಕೋ ಇಸ್ ದ ರೈಟ್ ಆನ್ಸರ್. ಕಲ್ಲಿದ್ದಲಿನ ಕುರಿತಾದ ಹೇಳಿಕೆಯನ್ನು ಗಮನಿಸಿ, ಸರಿಯಾದ ಸ್ಟೇಟ್ಮೆಂಟ್ ಅನ್ನು ಆಯ್ಕೆ ಮಾಡಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಸ್ಟೇಟ್ಮೆಂಟ್ 1 ಮತ್ತು 2 ಎರಡೂ ಸರಿಯಾಗಿದೆ. ನೋಡಿ, ಚೀನಾ ವಿಶ್ವದಲ್ಲಿ ಅತಿ ಹೆಚ್ಚು ಕಲ್ಲಿದ್ದನ್ನು ಉತ್ಪಾದಿಸುವ ರಾಷ್ಟ್ರ, ಸರಿ ಇದೆ. ಹಾಗೇನೆ USA ಪ್ರಪಂಚದಲ್ಲಿ ಅತಿ ಹೆಚ್ಚು ಮರುಹೊಂದಿಸಬಹುದಾದ ರೀಕವರಬಲ್ ಕಲ್ಲಿದ್ದಲಿನ ಪ್ರಮಾಣ ಹೊಂದಿದೆ. 1 ಮತ್ತು 2 ಸರಿಯಾಗಿದೆ. ಚೆನ್ನೈಯನ್ನು ಕೆಲವೊಮ್ಮೆ ಡೆಟ್ರಾಯ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾದ್ರೆ ಡೆಟ್ರಾಯ್ಟ್ ಕೆಳಗಿನ ಯಾವ ಕೈಗಾರಿಕೆಗಳಿಗೆ ಸಂಬಂಧಿಸಿದೆ ಅಥವಾ ಪ್ರಸಿದ್ಧವಾಗಿದೆ? ಡೆಟ್ರಾಯ್ಟ್ ಅನ್ನೋದು ಯಾವ ಒಂದು ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಡಗು ನಿರ್ಮಾಣ. ಚೆನ್ನೈಯಲ್ಲಿ ವಿಶೇಷವಾಗಿ ಹಡಗು ನಿರ್ಮಾಣವನ್ನು ಮಾಡಲಾಗುತ್ತೆ. ವಿಶೇಷವಾಗಿ ಹಡಗು ಕಟ್ಟಿಯನ್ನು ಇಲ್ಲಿ ನಾವು ನೋಡ್ತೀವಿ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕೆಲವೊಂದು ಪ್ರಮುಖ ಅಂಶಗಳು ಮತ್ತು ಅವು ನಡೆದಂತಹ ಘಟನೆ, ನಡೆದಂತಹ ದಿನಾಂಕ. ಇಸ್ವಿ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಥಾಪನೆಯಾಗಿದ್ದು, ಇಸ್ರೋ ಸ್ಥಾಪನೆಯಾಗಿದ್ದು, ಮೊದಲ ಉಪಗ್ರಹ ಆರ್ಯಭಟ ಉಡಾವಣೆಯಾಗಿದ್ದು ಮತ್ತು ಮೊದಲ ಪ್ರಾಯೋಗಿಕ ಉಪಗ್ರಹ SLV-3 ಉಡಾವಣೆ ವಾಹಕ ಉಡಾವಣೆ ಆಗಿರುವಂಥದ್ದು ಯಾವ ಒಂದು ಇಸ್ವಿಯಲ್ಲಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಥಾಪನೆಯಾಗಿದ್ದು 1962ರಲ್ಲಿ. ಇಸ್ರೋ ಸ್ಥಾಪನೆಯಾಗಿದ್ದು 1969ರಲ್ಲಿ. ಮೊದಲ ಉಪಗ್ರಹ ಆರ್ಯಭಟ ಉಡಾವಣೆಯಾಗಿದ್ದು 1975ರಲ್ಲಿ ಮತ್ತು ಮೊದಲ ಪ್ರಾಯೋಗಿಕ ಉಪಗ್ರಹ SLV-3 ಉಡಾವಣೆ ವಾಹಕ ಉಡಾವಣೆಯಾಗಿದ್ದು 1980ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ತಿದ್ದುಪಡಿ ಕುರಿತ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಸ್ಟೇಟ್ಮೆಂಟ್ 1 ಈ ರೀತಿ ಇದೆ: ಸಂವಿಧಾನ ತಿದ್ದುಪಡಿ ಮಸೂದೆಯ ಮಂಡನೆಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯ. ಈ ಮಸೂದೆಯನ್ನು 2 ಸದನಗಳು ಪ್ರತ್ಯೇಕವಾಗಿ ವಿಶೇಷ ಬಹುಮತದಿಂದ ಅನುಮೋದಿಸಬೇಕು. ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡುವಂತಿಲ್ಲ. ಸೊ ದ ರೈಟ್ ಆನ್ಸರ್ ಇಸ್, ಸರಿಯಾದ ಸ್ಟೇಟ್ಮೆಂಟ್ಸ್ ಯಾವುದು ಕೇಳಿದ್ರೆ ಈ 2 ಮತ್ತು 3 ಮಾತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಮಸೂದೆಯನ್ನು 2 ಸದನಗಳು ಪ್ರತ್ಯೇಕವಾಗಿ ವಿಶೇಷ ಬಹುಮತದಿಂದ ಅನುಮೋದಿಸಬೇಕು. ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡುವ ಹಾಗಿಲ್ಲ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಹೇಳಿಕೆ ಗುರುತಿಸಿ. ವಲಯ ಪರಿಷತ್ತುಗಳು ಸಂಸತ್ತಿನ ಕಾಯ್ದೆಯಡಿ ರಚಿತವಾದ ಶಾಸನಾತ್ಮಕ ಸಂಸ್ಥೆಗಳಾಗಿವೆ. ವಲಯ ಪರಿಷತ್ತಿನ ಅಧ್ಯಕ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಈಶಾನ್ಯ ರಾಜ್ಯಗಳ ಪರಿಷತ್ತು 1956ನ ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆಯಡಿ ರಚಿತವಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮಾತ್ರ. ಏನು, ವಲಯ ಪರಿಷತ್ತುಗಳು ಸಂಸತ್ತಿನ ಕಾಯ್ದೆಯಡಿ ರಚಿತವಾದಂತಹ ಶಾಸನಾತ್ಮಕ ಸಂಸ್ಥೆಗಳಾಗಿವೆ. 2 ಪರಿಸರ ವ್ಯವಸ್ಥೆಗಳ ನಡುವೆ ಪ್ರಭೇದಗಳ ಸಂಯೋಜನೆ, ಹಂಚಿಕೆಯಲ್ಲಿ ಸ್ಪಷ್ಟ ಬದಲಾವಣೆಯಾಗಲಿ ಅಥವಾ ಹಠಾತ್ ಗಡಿರೇಖೆಯಾಗಲಿ ಕಂಡುಬಂದರೆ 2 ಪರಿಸರ ವ್ಯವಸ್ಥೆಗಳ ನಡುವಿನ ನಿರಂತರ ಮತ್ತು ಕ್ರಮಣೀಯ ಬದಲಾವಣೆ ಹೊಂದುತ್ತಿರುವ ವಲಯವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಕೋಕ್ಲೈನ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಇಕೋಕ್ಲೈನ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಯಾವ ಉತ್ತರ ಸರಿ ಅಂತ ಕೇಳ್ತಾರೆ. ನೋಡಿ, ಮಣ್ಣಿನಲ್ಲಿ ಸ್ಥಿರೀಕರಣಗೊಂಡ NH4 ಅಂದರೆ ಅಮೋನಿಯಾ ಲವಣಗಳನ್ನು ಎಲ್ಲ ಸಸ್ಯಗಳು ನೇರವಾಗಿ ಹೀರಿಕೊಳ್ಳಲು ಸಾಧ್ಯವಿಲ್ಲ. 1ನೇ ಸ್ಟೇಟ್ಮೆಂಟ್. ಸಾಮಾನ್ಯವಾಗಿ ಸಸ್ಯಗಳಿಗೆ ಸಾರಜನಕ ನೈಟ್ರೇಟ್ ರೂಪದಲ್ಲಿ ಇರಬೇಕು. 2nd ಸ್ಟೇಟ್ಮೆಂಟ್. ನೈಟ್ರೋಬ್ಯಾಕ್ಟರ್ ಅಮೋನಿಯಾವನ್ನು ನೈಟ್ರೇಟ್ಗಳಾಗಿ ಹಾಗೂ ನೈಟ್ರೋಸೊಮನಾಸ್ ನೈಟ್ರೇಟನ್ನು ನೈಟ್ರೇಟನ್ನಾಗಿ ಪರಿವರ್ತಿಸುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. 1 ತಪ್ಪು, 2 ಸರಿ, 3 ತಪ್ಪು. ಸರಿಯಾಗಿರೋದು ಯಾವುದು ಹೇಗಿದ್ರೆ ಸಾಮಾನ್ಯವಾಗಿ ಸಸ್ಯಗಳಿಗೆ ಸಾರಜನಕ ನೈಟ್ರೇಟ್ ರೂಪದಲ್ಲಿ ಇರಬೇಕಾಗುತ್ತೆ. ಈ ಕೆಳಗಿನ ಯಾವೆಲ್ಲ ಮೀಥೇನ್ ಉತ್ಸರ್ಜನೆಯ ನೈಸರ್ಗಿಕ ಮೂಲಗಳಾಗಿವೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1, 2 ಮತ್ತು 4. ನೋಡಿ, ಮೆಥೇನೊಜೆನ್ಗಳು ಕಡಿಮೆ ಆಮ್ಲಜನಕದಲ್ಲಿ ಸಾವಯವ ಪದಾರ್ಥಗಳ ವಿಭಜನೆಯ ಸಮಯದಲ್ಲಿ ಉಪ ಉತ್ಪನ್ನವಾಗಿ ಉತ್ಪಾದಿಸುತ್ತೆ. ಜಾಂಪ್ಲಾಂಕ್ಟನ್ ಮತ್ತು ಮೀನುಗಳಲ್ಲಿನ ಆಮ್ಲಜನಕ ರಹಿತ ಜೀರ್ಣಕ್ರಿಯೆ ಮುಖಾಂತರ ಆಗತ್ತೆ. ಮತ್ತು ಗೆದ್ದಲು ಹುಳುಗಳಲ್ಲಿ ಕರುಳಿನ ಸೂಕ್ಷ್ಮಜೀವಿಗಳು ಆಮ್ಲಜನಕ ರಹಿತ ಹುದುಗುವಿಕೆ ಮೂಲಕ ಉತ್ಪಾದಿಸುತ್ತೆ. ಆಪ್ಷನ್
ಬಿ ಇಸ್ ದ ರೈಟ್ ಆನ್ಸರ್. ಡಾನ್ ಕಿ ಹೌಟೆ ಈ ಪ್ರಸಿದ್ಧ ಕೃತಿಯಲ್ಲಿ ಮಧ್ಯಯುಗದ ಸರ್ದಾರನ ನೈಟ್ಸ್ ಅಂತೇಳಿ ಗೇಲಿ ಮಾಡಿದ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಸಾಹಿತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ವಾಂಟೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ಪುನರುಜ್ಜೀವನ ಕಾಲದ ಲಕ್ಷಣ ಆಗಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ನೋಡಿ ಯಾವ್ದ್ಯಾವುದು? ಸ್ವರ್ಗ ಮತ್ತು ನರಕ, ಪರಲೋಕ ಚಿಂತನೆಗೆ ಇತಿಶ್ರೀ ಹಾಡಿ ಇಹಲೋಕದ ಬಗ್ಗೆ ಒಲವು ತಳೆದದ್ದು, ಅಭಿಜಾತ ಭಾಷೆಗಳು ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜನ್ನು ತೊರೆದು ಸ್ಥಳೀಯ ದೇಶ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದ್ದು, ವಾಸ್ತುಶಿಲ್ಪವು ಹೆಚ್ಚು ಮಾನವ ಕೇಂದ್ರಿತವಾಗಿದ್ದು ಮತ್ತು ಮಾನವತಾವಾದ ಮತ್ತು ವೈಚಾರಿಕತೆ ಒತ್ತು ಕೊಟ್ಟಿದ್ದು ಪುನರುಜ್ಜೀವನ ಕಾಲದ ಲಕ್ಷಣಗಳಾಗಿವೆ. ಹೊಂದಿಸಿ ಬರೆಯಿರಿ. ಡಿವೈನ್ ಕಾಮಿಡಿ ಬರೆದಿದ್ಯಾರು, ಡೆಕಾಮೆರಾನ್ ಬರೆದಿದ್ಯಾರು, ಡಾನ್ ಕಿ ಹೌಟೆ ಬರೆದಿದ್ಯಾರು ಅಂತೇಳಿ. ಅದರ ಸರಿಯಾದ ಉತ್ತರ ಆಪ್ಷನ್ ಬಿ 2, 3, 1. ಡಿವೈನ್ ಕಾಮಿಡಿ ಡಾಂಟೆ, ಡೆಕಾಮೆರಾನ್ ಪೆಟ್ರಾರ್ಕ್, ಡಾನ್ ಕಿ ಹೌಟೆ ಸರ್ವಾಂಟೆ. ಕೆಳಗಿನ ಯಾವ ಪ್ರದೇಶದಲ್ಲಿ ಮಲ್ಟಿ ಸೆಕ್ಟರ್ ನೆಟ್ ಝೀರೋ ಸಸ್ಟೈನಬಿಲಿಟಿ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ? ನೋಡಿ ಯಾವುದು? ಮಲ್ಟಿ ಸೆಕ್ಟರ್ ನೆಟ್ ಝೀರೋ ಸಸ್ಟೈನಬಿಲಿಟಿ ಇಂಡಸ್ಟ್ರಿಯಲ್ ಪಾರ್ಕ್. ಸೊ ಎಲ್ಲಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಲಾರ ಜಿಲ್ಲೆಯ ಶಿವಾರಪಟ್ಟಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಭೂ ಸ್ವಾಧೀನ ತ್ವರಿತಗೊಳಿಸಲು ವಿಶೇಷ ತ್ವರಿತಗತಿ ನ್ಯಾಯಾಲಯವನ್ನು ಎಲ್ಲಿ ಸ್ಥಾಪಿಸಲು ಈ ಸಲದ ರಾಜ್ಯ ಬಜೆಟ್ ಅಲ್ಲಿ ಅನುಮೋದಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಗಲಕೋಟೆ. ಒಲಿಂಪಿಕ್ ಪದಕ ಯೋಜನೆಯಡಿಯಲ್ಲಿ 2028ರ ಒಲಿಂಪಿಕ್ಗೆ ತಯಾರಿ ಕೈಗೊಳ್ಳಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿಯಂತೆ ಎಷ್ಟು ಜನ ಕ್ರೀಡಾಪಟುವಿಗೆ ಪ್ರೋತ್ಸಾಹಧನ ವಿತರಿಸಲು ಅನುಮೋದಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 60 ಜನರಿಗೆ ತಲಾ 10 ಲಕ್ಷ ರೂಪಾಯಿ, 10 lakhs. ಕಿಯೋನಿಕ್ಸ್ ಮೂಲಕ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 1, 2, 3 ಮತ್ತು 4 ಮಾತ್ರ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೆಳಗಾವಿಯಲ್ಲಿ ಮತ್ತು ಧಾರವಾಡದಲ್ಲಿ ಕಿಯೋನಿಕ್ಸ್ ಮೂಲಕ ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವ ಜೋಡಿ ತಪ್ಪಾಗಿದೆ ಕೇಳಿದರೆ ನೋಡಿ. ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025ರಿಂದ 30 ಅಂತಿದೆ. ನೂತನ ಜವಳಿ ನೀತಿ 24ರಿಂದ 29 ಅಂತಿದೆ. ಕರ್ನಾಟಕ ಜೈವಿಕ ತಂತ್ರಜ್ಞಾನ ನೀತಿ 26ರಿಂದ 30 ಅಂತಿದೆ. ತಪ್ಪಾಗಿದ್ದು ಯಾವುದು ಕೇಳಿದ್ರೆ ಆಪ್ಷನ್ ಬಿ 2 ಮತ್ತು 3 ತಪ್ಪಾಗಿದೆ. ಸರಿಯಾಗಿದ್ದು ಮಾತ್ರ ಯಾವುದು? ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025ರಿಂದ 30ರ ಅವಧಿಯಲ್ಲಿ ಇರುವಂಥದ್ದು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ. ಸೊ ನಿರಂತರ ಕಾರ್ಯಕ್ರಮದಡಿ ಮಕ್ಕಳ ಹಾಜರಾತಿ ಖಚಿತತೆಗೆ ಫೇಸ್ ರೆಕಾಗ್ನಿಷನ್ ತಂತ್ರಜ್ಞಾನ ಅಳವಡಿಕೆ, ಅಕ್ಷರ ಆವಿಷ್ಕಾರ ಯೋಜನೆಯಲ್ಲಿ ಕಲ್ಯಾಣ ಕರ್ನಾಟಕದ 50 ಶಾಲೆಗಳನ್ನು KPS ಶಾಲೆಗಳಾಗಿ ಉನ್ನತೀಕರಿಸೋದು, ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಡಲು ತೀರ್ಮಾನ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಲ್ಲ ಹೇಳಿಕೆ ಕೂಡ ಸರಿಯಾಗಿದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಿರಂತರ ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಫೇಸ್ ರೆಕಗ್ನಿಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅನ್ನು ಅಕ್ಷರ ಆವಿಷ್ಕಾರ ಯೋಜನೆಯಲ್ಲಿ ಕರ್ನಾಟಕದ 50 ಶಾಲೆಗಳನ್ನು KPS ಆಗಿ ಉನ್ನತೀಕರಿಸೋದು. ಇನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರು ಇಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. 80 ವರ್ಷ ಮೇಲ್ಪಟ್ಟ ಹಿರಿಯರು ಮಾತ್ರ ಇರುವ ಮನೆಗಳಿಗೆ ಆಹಾರ ಧಾನ್ಯ ತಲುಪಿಸುವಂಥ ಅನ್ನ ಸುವಿಧಾ ಯೋಜನೆ ಯಾವ ವರ್ಷದ ಹಿರಿಯವರೆಗೆ ವಿಸ್ತರಣೆ ಮಾಡಲಾಗಿದೆ? ಸರಿ ಉತ್ತರ ಆಪ್ಷನ್ ಸಿ, 75 ವರ್ಷ ವಯಸ್ಸಿನವರೆಗೆ ಇದನ್ನು ವಿಸ್ತರಣೆ ಮಾಡಲಾಗಿದೆ. ಸ್ವಾತಂತ್ರ್ಯದ ಓಟ ಎನ್ನುವಂಥ ಕಾದಂಬರಿಯು ಯಾವ ಕವಿಯ ಕೃತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೀ ಬೋಳುವಾರ ಮೊಹಮ್ಮದ್ ಕುಯಿ. ಅನುಗ್ರಹ ಯೋಜನೆಯಡಿ 2020ರ ಬಜೆಟ್ನಲ್ಲಿ ಪರಿಹಾರ ಮೊತ್ತ ಹೆಚ್ಚಿದ್ದು ಹಸು, ಕುರಿ ಮತ್ತು ಕುರಿ ಅಥವಾ ಮೇಕೆ ಮರಿಗಳಿಗೆ ಕ್ರಮವಾಗಿ ಎಷ್ಟು ಮೊತ್ತ ನಿಶ್ಚಯಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಹಸುವಿಗೆ 15,000, ಕುರಿಗೆ 7,500, ಕುರಿ ಅಥವಾ ಮೇಕೆ ಮರಿಗೆ 5,000 ರು ನಿಶ್ಚಯಿಸಲಾಗಿದೆ. ಕೆಳಗಿನ ಯಾವ ತಾಲೂಕನ್ನು 2026ರ ಬಜೆಟ್ನಲ್ಲಿ ಸಾವಯವ ತಾಲೂಕಾಗಿ ಪರಿವರ್ತಿಸಲು ಕ್ರಮ ಕೈಗೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಜೋಯಿಡಾ. ಯಾವ ಜಿಲ್ಲೆಯಲ್ಲಿ ಬರುತ್ತಿದ್ದು?
ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು. 2026 ಬಜೆಟ್ನಡಿ ಬದಲಾಯಿಸಿದ ಸಹಾಯಧನ ಸಾಲ ಸೌಲಭ್ಯ ನೀಡಿದ್ದು ಸರಿಯಾದದನ್ನು ಗುರುತಿಸಿ. ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳಿದ್ರೆ ಆಪ್ಷನ್ ಸಿ, 1 ತಪ್ಪು, 2 ತಪ್ಪು, 3 ಕೂಡ ತಪ್ಪಾಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ವಿಶ್ವ ಬ್ಯಾಂಕ್ ನೆರವಿನಲ್ಲಿ 2,500 ಕೋಟಿ ರು ವೆಚ್ಚದಲ್ಲಿ 500 ಹೊಸ ಪಬ್ಲಿಕ್ ಶಾಲೆ ಆರಂಭಿಸಲಾಗುವುದು. 1 ಪಾಯಿಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನಲ್ಲಿ 2,500 ಕೋಟಿ ವೆಚ್ಚದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳ ಬಲವರ್ಧನೆ. ಸರಿಯಾದ ಸ್ಟೇಟ್ಮೆಂಟ್ ಬಗ್ಗೆ ನೋಡ್ತಾ ಹೋದರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1 ತಪ್ಪು, 2 ಕೂಡ ತಪ್ಪು. ಭಾರತದಲ್ಲಿನ ಪವಿತ್ರ ತೋಪುಗಳನ್ನು ಅವುಗಳ ರಾಜ್ಯದೊಂದಿಗೆ ಹೊಂದಿಸಿ ಬರೆಯಿರಿ. ಕೇಜರ್ಲಿ ತೋಪು, ದೇವರಾಯಿ ತೋಪು, ಪುತುಪೆಟ್ ತೋಪು, ಜೆಹ್ರಾ ತೋಪು, ದೇವವನ ಮತ್ತು ಲಾ ಕಿಂಟಾಂಗ್ ರಾಜ್ಯಗಳಿಗೆ ಹೊಂದಿಸಿ ಬರಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೇಜರ್ಲಿ ತೋಪು ರಾಜಸ್ಥಾನ್, ದೇವರಾಯಿ ತೋಪು ಮಹಾರಾಷ್ಟ್ರ, ಪತುಪೆಟ್ ತೋಪು ತಮಿಳುನಾಡು, ಜಹೆರಾ ತೋಪು ಒಡಿಸ್ಸಾ, ದೇವವನ ಹಿಮಾಚಲ್ ಪ್ರದೇಶ್, ಲಾ ಕಿಂಟಾಂಗ್ ಮೇಘಾಲಯ. ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥ ಪ್ರಕಟಿಸಿ ಆಗಿನ ಸಂಪ್ರದಾಯವಾದಿಗಳ ನಂಬುಗೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ಮರಣದಂಡನೆ ಗುರಿಯಾದ ಬೆಲ್ಜಿಯಂನ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವೆಸ್ಸಾಲಿಯಸ್. ಹೊಂದಿಸಿ ಬರೆಯಿರಿ. ಡೆನಾಟೆಲ್ಲೋ ಅಂದರೆ ಕೆಲವೊಂದು ಚಿತ್ರಗಳು, ವರ್ಣಚಿತ್ರಗಳು ಮತ್ತು ಅದನ್ನು ಬರೆದಿದ್ದು ಯಾರು ಅಂತೇಳಿ. ಡೊನಾಟೆಲ್ಲೋ, ಮೈಕೆಲ್ ಆಂಜಲೋ, ಲಿಯೋನಾರ್ಡೋ ಡಾವಿನ್ಸಿ, ಗೆಲಿಲಿಯೋ ಇವರು ಬರೆದಿರುವಂಥ ಚಿತ್ರಗಳನ್ನು ಹೊಂದಿಸಿ ಬರೆಯ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಡೊನಾಟೆಲ್ಲೋ ಮೋಸೆಸ್ನ ಪ್ರತಿಮೆ, ಮೈಕೆಲ್ ಆಂಜಲೋ ಡೇವಿಡ್ ಪ್ರತಿಮೆ, ಲಿಯೋನಾರ್ಡೋ ಡಾವಿಂಚಿ ವರ್ಜಿನ್ ಆನ್ ದಿ ರಾಕ್ಸ್, ಗೆಲಿಲಿಯೋ ಕಂಡುಹಿಡಿದಿದ್ದು ದೂರದರ್ಶಕ. ಈ ಹೇಳಿಕೆಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರವನ್ನು ನಾನು ಒಪ್ಪಿಕೊಳ್ಳಲಾರೆ ಅಂತ ಹೇಳಿದ್ದು ಜಾನ್ ವೈಕ್ಲಿಫ್. ಪಾಪ ಕ್ಷಮಾಪಣಾ ಪತ್ರಗಳ ಕುರಿತು 95 ಹೇಳಿಕೆಗಳನ್ನು ಬರೆದು ಸಂತ ಪೀಟರ್ ಚರ್ಚ್ ಹೆಬ್ಬಾಲಿಕೆ ಹಚ್ಚಿದ್ದು ಮಾರ್ಟಿನ್ ಲೂಥರ್. ಧಾರ್ಮಿಕ ಸುಧಾರಣೆಯ ಉಷಾತಾರೆ ಜಾನ್ ಹಸ್. ಡಿ ತಪ್ಪಾಗಿರೋದು ಮೇಲಿನ ಎಲ್ಲದು ಅಂತ ಹೇಳ್ತಾರೆ. ಸೊ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡಿದ್ರೆ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲದು ಕೂಡ ತಪ್ಪಾಗಿದೆ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿದ್ದಾವೆ. ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳೋದಾದ್ರೆ ಒಂದು ಮಾಹಿತಿಯನ್ನು ನಾನು ಇಲ್ಲೇ ಕೊಟ್ಬಿಡ್ತೀನಿ ನಿಮಗೆ. ಸ್ನೇಹಿತರೆ, ನಮ್ಮ ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ 33 ಮೆಂಟಲ್ ಎಬಿಲಿಟಿ ಕ್ಲಾಸ್, PSIಗೆ ರಿಲೇಟೆಡ್ ಆಗಿರುವಂಥ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು 33 ಕ್ಲಾಸ್ ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ನಾನೇ ಖುದ್ದಾಗಿ ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥ ಕ್ಲಾಸ್ಗಳಿದೆ. ಸೊ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಎಲ್ಲ ಚಾಪ್ಟರ್ಗಳು ಹೆಂಗಿದೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಕೇಳಿದ್ರೆ ಎಲ್ಲ ಚಾಪ್ಟರ್ಗಳು ಚಾಪ್ಟರ್ ವೈಸ್ ಇದೆ. ನೀವು ಫಸ್ಟ್ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಪ್ಲೇ ಲಿಸ್ಟ್ನ ಹಾಕಿರ್ತೀವಿ. ಚಾಪ್ಟರ್ ವೈಸ್ ಇದೆ, 33 ಲೆಸನ್ಗಳಿದೆ. ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನೇ ತಗೊಂಡು ಸಾಲ್ವ್ ಮಾಡಿದ್ದೀವಿ. ಅದರ ಜೊತೆಗೆ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ತಗೊಂಡಿದ್ದೀವಿ ಮತ್ತು ಸುಲಭ ವಿಧಾನಗಳನ್ನು ಕೂಡ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಹೇಳಿದ್ದೀವಿ. ಪ್ರತಿಯೊಂದು ಸರಣಿ ಇದೆ, ಅಕ್ಷರ ಸರಣಿ ಇರ್ಬೋದು, ಸಂಖ್ಯಾ ಸರಣಿ ಇರ್ಬೋದು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ವೆನ್ ಅಕ್ಷರ ಇರ್ಬೋದು, ಅಥವಾ ರೈಲಿನ ಸಮಸ್ಯೆಗಳಿರ್ಬೋದು, ಈ ನೀರು ಮತ್ತು ತೊಟ್ಟಿಯ ಸಮಸ್ಯೆ ಇರ್ಬೋದು. ಈಚ್ ಆ್ಯಂಡ್ ಎವ್ರಿ ಲೆಸನ್ ಮೆಂಟಲ್ ಎಬಿಲಿಟಿ ಲೆಸನ್ನ ನೀಡಿದ್ದೀವಿ. ಸೊ ಅದೊಂದು ಸೀರೀಸನ್ನು ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ ನಿಮಗೆ ಮೆಂಟಲ್ ಎಬಿಲಿಟಿ ಐಡಿಯಾ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಸೆಷನ್ನಲ್ಲಿರುವಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನೇರವಾಗಿ ಉತ್ತರ ಮಾತ್ರ ನೋಡ್ತೀವಿ, ಯಾಕಂದರೆ ಸಾಕಷ್ಟು ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಂದಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಬಿಡಿಸುವ ಪ್ರಯತ್ನ ಮಾಡ್ತೀವಿ. ಸೊ 52ನೇ ಪ್ರಶ್ನೆ, ಒಂದು ಪಂಪು ತೊಟ್ಟಿಯೊಂದನ್ನು 3 ಗಂಟೆಯಲ್ಲಿ ತುಂಬಬಲ್ಲದು. ಒಂದು ಪಂಪು ಒಂದು ತೊಟ್ಟಿಯನ್ನು 3 ಗಂಟೆಗೆ ತುಂಬುತ್ತೆ. ತೊಟ್ಟಿ ಸೋರಿಕೆಯಿಂದಾಗಿ ಅದು ತೊಟ್ಟಿಯನ್ನು ತುಂಬಲು 4 ಗಂಟೆ ತಗೊಳ್ತು. ಹಾಗಾದರೆ ತೊಟ್ಟಿ ಭರ್ತಿಯಾಗಿದ್ದಲ್ಲಿ ಸೋರಿಕೆಯಿಂದಾದ ತೊಟ್ಟಿ ಖಾಲಿಯಾಗಲು ಎಷ್ಟು ಸಮಯ ಬೇಕಾಗುತ್ತೆ?
ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 12 ಗಂಟೆ ಬೇಕಾಗುತ್ತೆ. ಮೊದಲ 3 ಕಂಬ ಸಾಲುಗಳ ಮೊತ್ತ ಆಧರಿಸಿ ಎ ಬೆಲೆ ಕಂಡುಹಿಡಿಯಿರಿ. ಸೊ 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 9. ಸ್ನೇಹಿತರೆ, ಉತ್ತರ ಮಾತ್ರ ನೋಡ್ತಾ ಹೋಗ್ತಿದ್ದೀವಿ ನಾವು. ಪ್ರತಿಯೊಬ್ಬರು ವ್ಯಕ್ತಿಯೊಬ್ಬರು Rs. 400 ಬೆಲೆಯ ಸಕ್ಕರೆ ಕೊಂಡ್ಕೊಳ್ತಾರೆ. ಅದರ 4/3 ಭಾಗವನ್ನು 3/4% ಭಾಗವನ್ನು 10% ನಷ್ಟಕ್ಕೆ ಮಾರಿದ್ರು, ಉಳಿದದನ್ನು 10% ಲಾಭಕ್ಕೆ ಮಾರಿದ್ರು. ಹಾಗಾದರೆ ಅವರಿಗೆ ಒಟ್ಟಾರೆ ಆಗಿದ್ದು ಏನು? ಸರಿಯಾದ ಉತ್ತರ ಆಪ್ಷನ್ ಎ, 5% ನಷ್ಟ. 2 ಲೋಟಗಳಲ್ಲಿ ಕ್ರಮವಾಗಿ ಹಾಲು ಮತ್ತು ನೀರಿನ 2:1 ಮತ್ತು 1:3 ಅನುಪಾತದ ಮಿಶ್ರಣ ಇದೆ. ಅವೆರಡನ್ನು ಇಡಿಯಾಗಿ 3ನೇ ಧಾರಕಕ್ಕೆ ಸೇರಿಸಲಾಗಿದೆ. ನೀರು ಹಾಗೂ ಹಾಲಿನ ಅನುಪಾತದಲ್ಲಿ 3ನೇ ಧಾರಕದಲ್ಲಿ ಎಷ್ಟಿರುತ್ತೆ ಹಾಗಾದರೆ? ಸೊ ಸರಿಯಾದ ಉತ್ತರ ಆಪ್ಷನ್ ಎ, 11:13 ಇರುತ್ತೆ. 3 ವಿಭಿನ್ನ ವೃತ್ತಗಳಲ್ಲಿ ವಾಹನ ದೀಪಗಳು 4 ಸೆಕೆಂಡು, 25 ಸೆಕೆಂಡು, 48 ಸೆಕೆಂಡುಗಳ ಅಂತರದಲ್ಲಿ ಬದಲಾಗ್ತವೆ. ಇವು ಎಲ್ಲವೂ 2 ಗಂಟೆ 20 AM ನಲ್ಲಿ ಒಮ್ಮೆಗೆ ಬದಲಾದರೆ ಮತ್ತೆ ಅವೆಲ್ಲ ಒಮ್ಮೆಗೆ ಬದಲಾಗೋದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ, 2:40 AM. ಕೆಲವು ಭಾರತದ ರಾಷ್ಟ್ರೀಯ ಚಳವಳಿಗಾರರು ಹಾಗೂ ಅವರ ಚಟುವಟಿಕೆ ಪ್ರದೇಶವನ್ನು ಹೊಂದಿಸಿ ಬರೆಯಿರಿ ಕೇಳ್ತಾರೆ. ಸರಿಯಾಗಿದ್ದ ಸಂಕೇತವನ್ನು ಗುರುತಿಸಿ ಅಂತೇಳಿ GB ಜೋಶಿ ನೋಡಿ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2 ಮತ್ತು 4 ಸರಿಯಾಗಿದೆ. ನೋಡಿ, ಆನಂದಾಚಾರ್ಲು ಮದ್ರಾಸ್ ಇಂದ ಅವರ ಚಳವಳಿ ಮಾಡ್ತಾರೆ ಮತ್ತು ದ್ವಾರಕಾನಾಥ ಗಂಗೂಲಿ ಕಲ್ಕತ್ತಾದಿಂದ. KT ತೆಲಂಗ್ ಮತ್ತು JB ಜೋಶಿ ತಪ್ಪಾಗಿದೆ. ಭಾರತಕ್ಕೆ ಏನು ಕ್ಯಾಬಿನೆಟ್ ಮಿಷನ್ ಬರುತ್ತಲ್ಲ, ಈ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಕಳಿಸೋದಕ್ಕೆ ಕಾರಣ ಏನು? ಸರಿಯಾದ ಸಂಕೇತವನ್ನು ಆರಿಸಿ ಅಂತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1 ಮತ್ತು 2. ನೋಡಿ, ರಾಷ್ಟ್ರೀಯ ಸರ್ಕಾರದ ರಚನೆಗಾಗಿ ಮತ್ತು ಅಧಿಕಾರದ ವರ್ಗಾವಣೆಗೆ ಸಾಂವಿಧಾನಿಕ ವ್ಯವಸ್ಥೆಯನ್ನು ರೂಪಿಸೋದಕ್ಕಾಗಿ. ಈ ಕೆಳಗಿನ ಕಂದಾಯದ ಒಪ್ಪಂದಗಳನ್ನು ನೆಲೆಗಳು ಮತ್ತು ಬ್ರಿಟಿಷ್ ಅಡಿ ಜಾರಿ ಬಂದ ಪ್ರದೇಶಗಳನ್ನು ತಿಳಿಸ್ತವೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3, 4 ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಶಾಶ್ವತ ಜಮೀನ್ದಾರಿ ಪದ್ಧತಿ ಎಲ್ಲಿ ಜಾರಿಗೆ ಬಂತು ಕೇಳಿದ್ರೆ ಬಂಗಾಳ, ಬಿಹಾರ, ಒರಿಸ್ಸಾ. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಮಧ್ಯ ಭಾರತ ಮತ್ತು ಅವಧ್. ರೈತವಾರಿ ಪದ್ಧತಿ ದಕ್ಷಿಣ ಬಾಂಬೆ ಮತ್ತು ನೈಋತ್ಯ ಭಾರತ. ಮಹಲ್ವಾರಿ ಪದ್ಧತಿ ಪಶ್ಚಿಮ ಉತ್ತರದ ಪ್ರದೇಶ ಮತ್ತು ಪಂಜಾಬ್ ಮತ್ತು ಡೆಲ್ಲಿಯಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ಅವರ ಅಪವರ್ತನೆ ಆಧಾರದ ಮೇಲೆ ತೆಗೆದುಹಾಕುವುದು ಇವರಿಂದ ವಿಚಾರಣೆಯಾದ ನಂತರ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಭಾರತದ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಯಾದ ನಂತರ. ಮತ್ತೆ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಬಂದಿದ್ದಾವೆ. 4 ಸಂಖ್ಯೆಗಳ ಮೊತ್ತ 72. ಮೊದಲ ಸಂಖ್ಯೆಗೆ 5 ಸೇರಿಸಿ 2ನೇ ಸಂಖ್ಯೆಯಿಂದ 5 ಕಳೆದರೆ 3ನೇ ಸಂಖ್ಯೆಯನ್ನು 5ರಿಂದ ಗುಣಿಸಿ 4ನೇ ಸಂಖ್ಯೆಯನ್ನು 5ರಿಂದ ಭಾಗಿಸಿದರೆ ಇವೆಲ್ಲವುಗಳ ಫಲಿತಾಂಶ ಒಂದೇ ಸಮಯ ಇರುತ್ತೆ. ಸೊ ಮೂಲ ಸಂಖ್ಯೆಗಳ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಸಂಖ್ಯೆಯ ಮೊತ್ತ ಎಷ್ಟು? ಉತ್ತರ ರೈಟ್ ನೇರವಾಗಿ ಹೇಳ್ತಿದ್ದೆ, ಆಪ್ಷನ್ ಬಿ 52. ಒಂದು ಸಂಖ್ಯೆಯನ್ನು 39ರಿಂದ ಭಾಗಿಸಿದಾಗ ಉಳಿಯುವ ಶೇಷ 28. ಅದೇ ಸಂಖ್ಯೆಯನ್ನು 13ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 2. ಟೀ ಬಟ್ಟಲಿನ ತಾಪ 90 ಡಿಗ್ರಿ ಸೆಲ್ಸಿಯಸ್ನಿಂದ 80 ಡಿಗ್ರಿ ಸೆಲ್ಸಿಯಸ್ಗೆ ಕರಾರುವಕ್ಕಾಗಿ 1 ನಿಮಿಷಕ್ಕೆ ತಣ್ಣವಾಗುತ್ತೆ. ಹಾಗಾದರೆ ಅದು 70 ಡಿಗ್ರಿ ಸೆಲ್ಸಿಯಸ್ ಇಂದ -60 ಡಿಗ್ರಿ ಸೆಲ್ಸಿಯಸ್ನಷ್ಟು ತಣ್ಣಗಾಗುವ ಸಮಯ ಎಷ್ಟು? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1 ನಿಮಿಷಕ್ಕೂ ಅಧಿಕ. 1 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುವುಳ್ಳ 3 ಘನಗಳನ್ನು ದ್ರವಿಸಿ ಏಕ ಘನವಾಗಿದೆ. ಆ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ, 486 ಚದರ ಸೆಂಟಿಮೀಟರ್. ಒಬ್ಬ ವ್ಯಕ್ತಿಯು 5 ರೂಗಳ, 10 ರೂಗಳ ಮತ್ತು 50 ರೂಗಳ ನೋಟುಗಳಲ್ಲಿ ರು 6565 ಮೊತ್ತದಷ್ಟು ಹೊಂದಿದ್ದಾನೆ. ಅವನಲ್ಲಿರುವ ಈ 3 ಡಿನಾಮಿನೇಷನ್ಗಳಲ್ಲಿರುವ ನೋಟುಗಳ ಸಂಖ್ಯೆಗಳು ಸಮನಾಗಿವೆ. ಅವನು ಹೊಂದಿರುವ ನೋಟುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ, 303. ವೃತ್ತದ ತ್ರಿಜ್ಯವನ್ನು 60% ಅಧಿಕ ಮಾಡಿದಾಗ ಆಗುವ ಪರಿಧಿಯ ಹೆಚ್ಚಳ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 60%. 15 ಮಂದಿ ಗುಂಪಿನಲ್ಲಿ 7 ಮಂದಿ ಫ್ರೆಂಚ್ ಓದಬಲ್ಲರು, 8 ಮಂದಿ ಇಂಗ್ಲಿಷ್ ಓದಬಲ್ಲರು, 3 ಮಂದಿ ಎರಡೂ ಭಾಷೆಯನ್ನು ಓದಲಾರರು.
ಅವರಲ್ಲಿ ಎರಡೂ ಭಾಷೆಯನ್ನು ಫ್ರೆಂಚ್ ಮತ್ತು ಇಂಗ್ಲಿಷ್ ಓದುವವರು ಎಷ್ಟು ಜನ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 3 ಜನ. ವಿಮಾನವೊಂದು ಚೌಕಾಕಾರದ ಕ್ಷೇತ್ರದ 4 ಬದಿಗಳಲ್ಲೂ ಪ್ರತಿ ಬಾಹುವಿನಲ್ಲೂ 200, 400, 600 ಮತ್ತು 800 km/h ದರದಲ್ಲಿ ವೇಗದಲ್ಲಿ ಸಾಗುತ್ತೆ. ವಿಮಾನವು ಆ ಕ್ಷೇತ್ರದ ಸುತ್ತಳತೆಯನ್ನು ಒಳಗೊಳ್ಳುವ ಸರಾಸರಿ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರತಿ ಗಂಟೆಗೆ 384 km. 3 ಸಂಖ್ಯೆಗಳ ಅನುಪಾತ 3:4:5. ಅವುಗಳ ವರ್ಗಗಳ ಮೊತ್ತ 1250. ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 60. ಸಂವಿಧಾನ ಕುರಿತ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸರಿಯಾದ ಸಂಕೇತವನ್ನು, ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ. ಅಧಿಕೃತ ಅನುಮತಿ ಇರದ ಹೊರತು ಸಂವಿಧಾನದ ಯಾವುದೇ ಭಾಗವು ಸಾಧಾರಣ ಶಾಸನ ಪ್ರಕ್ರಿಯೆಯಿಂದ ತಿದ್ದುಪಡಿ ಮಾಡಲಾಗದು. ಫಸ್ಟ್ ಸ್ಟೇಟ್ಮೆಂಟ್. ಸಂವಿಧಾನದ ಎಲ್ಲ ಭಾಗಗಳನ್ನು ಅಂದರೆ ಮೂಲಭೂತ ಹಕ್ಕು ಲಕ್ಷಣಗಳನ್ನು ಒಳಗೊಂಡಂತೆ ತಿದ್ದುಪಡಿ ಮಾಡಬಹುದು. ಸೆಕೆಂಡ್ ಸ್ಟೇಟ್ಮೆಂಟ್. ಮೂಲಭೂತ ಹಕ್ಕುಗಳನ್ನು 368ನೇ ವಿಧಿ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1 ಮತ್ತು 3 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಪೀಠಿಕೆಯು ಕೆಳಗಿನ ಯಾವ ಉದ್ದೇಶಗಳನ್ನು ಈಡೇರಿಸುವಂತೆ ರಚಿತವಾಗಿದೆ? ನೋಡಿ, ಆಪ್ಷನ್ಸ್ ಈ ರೀತಿ ಇದೆ. ಯಾವುದ್ಯಾವುದು ಅಂದರೆ ಶಾಸಕಾಂಗದ ಅಧಿಕಾರದ ಮೂಲ, ಸಂವಿಧಾನವು ಅನುಷ್ಠಾನಗೊಳಿಸಲು ಇಚ್ಛಿಸಿದ ಹಾಗೂ ಪಡಿಸಲು ಇಚ್ಛಿಸಿದ ಧ್ಯೇಯೋದ್ದೇಶಗಳನ್ನು, ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಸೂಚಿಗಳು, ಸಂವಿಧಾನವು ಯಾವುದರಿಂದ ಅಧಿಕಾರ ಪಡ್ಕೊಂಡಿದೆಯೋ ಎಂಬುದರ ಮೂಲ. ಸೊ ಯಾವ ಉದ್ದೇಶಗಳನ್ನ ಈಡೇರಿಸುವಂತೆ ರಚಿತವಾಗಿದೆ ಕೇಳಿದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1, 2, 4. ಯಾವುದಲ್ಲ? ಆರ್ಥಿಕ ಸ್ವಾತಂತ್ರ್ಯ ಸಂಬಂಧಿಸಿದ ಸೂಚಿ, ಇದು ತಪ್ಪು. ಇತ್ತೀಚೆಗೆ ಭಾರತೀಯ ಚುನಾವಣಾ ಆಯೋಗ ಪರಿಚಯಿಸಿದ SIR, ಇದರ ವಿಸ್ತೃತ ರೂಪ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅರೆಕ್ ಮದ್ಯ ವಿರೋಧಿ ಚಳುವಳಿ, ಆಂಟಿ ಅರಾಕ್ ಮೂವ್ಮೆಂಟ್ ಆರಂಭವಾಗಿತ್ತು? ಸರಿ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶ್. ಆಸ್ತಿಯ ಹಕ್ಕಿನ ಕುರಿತು ಹೇಳಿಕೆಯನ್ನು ಗಮನಿಸಿದಾಗ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1 ಸರಿ 2 ಕೂಡ ಸರಿ. ನೋಡಿ, ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಿನ ಭಾಗವಾಗಿತ್ತು ಮೊದಲು, ಆನಂತರ ತೆಗೆದುಹಾಕಲಾಯಿತು. ನೋಡಿ, 300A ವಿಧಿಯಡಿಯಲ್ಲಿ ಆಸ್ತಿ ಹಕ್ಕನ್ನು ಸಂವಿಧಾನಕ ಹಕ್ಕನ್ನಾಗಿ ಮಾಡಲಾಗಿದೆ. 2 ಕೂಡ ಸರಿ ಇದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿಷ್ಕ್ರಿಯ ಇಚ್ಛಾಮರಣವನ್ನು ಕಾನೂನುಬದ್ಧ ಅಂತೇಳಿ ಪ್ಯಾಸಿವ್ ಯುಥಾನೇಷಿಯಾ ಹಾಗೂ ಜೀವಿತವಾಗಿರುವಾಗಲೇ ಆಸ್ತಿ ಅಥವಾ ಬೇರೆ ರೀತಿಯ ವಿಲ್ ಬರೆಯುವುದಕ್ಕೆ ಮಾನ್ಯತೆ ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಾಮನ್ ಕಾಸ್ ಮತ್ತು ಕೇಂದ್ರ ಸರ್ಕಾರ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಕೆಳಗಿನ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ. ಸರಿಯಾದ ಒಂದು ಉತ್ತರವನ್ನು ಯಾವುದು ಸರಿ ಯಾವುದು ತಪ್ಪು ಕೇಳಿದ್ದಾರೆ. 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಸರಿ 2 ತಪ್ಪು 3 ತಪ್ಪು. ನೀರಾರಂಭ, ಕಾಡಾರಂಭ, ಬಿತ್ತುವಾಟ, ಪುಸ್ತವಾಲ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇವು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಉಲ್ಟಾ ಇದೆ ನೋಡಿ. ನೀರಾರಂಭ ಅಂದರೆ ನೀರಾವರಿ ಭೂಮಿ, ಕಾಡಾರಂಭ ಅಂದರೆ ಮಳೆಯಾಶ್ರಿತ ಭೂಮಿ, ಬಿತ್ತುವಾಟ ಅಂದರೆ ಭೂದತ್ತಿ ಮಂಜೂರಾತಿ ಭೂ ವಿಕ್ರಯ ಸಮಿತಿ, ಪುಸ್ತವಾಲ ಅಂದರೆ ಕೆರೆಗಳ ಸಂರಕ್ಷಣೆ ಸಂಬಂಧಿಸಿದ ಭೂದಾನ. ಕೆಳಗಿನ ಸ್ಟೇಟ್ಮೆಂಟನ್ನು ಗಮನಿಸಿ, ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 1 ಹೇಳಿಕೆ ಮಾತ್ರ ಸರಿ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕುರಿತು ಹೇಳಿಕೆಯನ್ನು ಗಮನಿಸಿ, ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ. ತಪ್ಪಾಗಿದ್ದನ್ನು ಗುರುತಿಸಿ ಹೇಳ್ತಾರೆ. ಸರಿಯಾದ ಉತ್ತರ ತಪ್ಪಾಗಿದ್ದು ಯಾವುದು ಕೇಳಿದ್ರೆ ಆಪ್ಷನ್ ಬಿ, 2ನೇ ಗುಹೆಯು ವೈಷ್ಣವ ಗುಹೆಯಾಗಿದ್ದು ಇಲ್ಲಿ ಪ್ರಮುಖ ಶಿಲ್ಪವೆಂದರೆ ಶೇಷ ನಾಗಶಿಲ್ಪ ಇದೆಯಲ್ಲ, ಇದು ತಪ್ಪಾಗಿರುವಂಥದ್ದು. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಆರಂಭ ಎಲ್ಲಿ? ಪ್ರೋಟೀನ್ನ ಜೀರ್ಣಕ್ರಿಯೆ ಆರಂಭ ಎಲ್ಲಿ? ಜೀರ್ಣವಾಗದ ಆಹಾರದಿಂದ ನೀರು ಲವಣ ಹೀರಿಕೆಯಲ್ಲಾಗುತ್ತೆ. ಕೊಬ್ಬಿನ ಜೀರ್ಣಕ್ರಿಯೆಗೆ ಮಹತ್ವ ಪಡೆದಿದ್ದೆಯಲ್ಲಿ? ಜೀರ್ಣಗೊಂಡ ಆಹಾರದ ಹೀರಿಕೆ ಅಬ್ಸರ್ಪ್ಷನ್ ಎಲ್ಲಿ ಆಗುತ್ತೆ ಅಂತೇಳಿ ದೇಹದ
ಆಹಾರದ ಒಂದು ಜೀರ್ಣಕ್ರಿಯೆಯ ಭಾಗಗಳನ್ನು, ದೇಹದ ಭಾಗಗಳನ್ನು ಹೇಳಿದ್ದಾರೆ. ಅದನ್ನು ಹೊಂದಿಸಿ ಬರೆಯಲಿಕ್ಕೆ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಆರಂಭವಾಗುವುದು ಬಾಯಿಯ ಕುಹರದಲ್ಲಿ. ಪ್ರೋಟೀನ್ ಜೀರ್ಣಕ್ರಿಯೆ ಆರಂಭವಾಗುವುದು ಜಠರದಲ್ಲಿ. ಜೀರ್ಣಭಾಗದ ಆಹಾರದಿಂದ ನೀರು ಲವಣ ಹೀರಿಕೆ ಆಗೋದು ದೊಡ್ಡ ಕರುಳಿನಲ್ಲಿ. ಕೊಬ್ಬಿನ ಜೀರ್ಣಕ್ರಿಯೆ ಮಹತ್ವ ಪಡೆದಿರುವಂಥದ್ದು ಮೇದೋಜೀರಕಾಂಗದಲ್ಲಿ. ಹಾಗೆಯೇ ಜೀರ್ಣಗೊಂಡ ಆಹಾರದ ಹೀರಿಕೆ ಆಗುವಂಥದ್ದು ಸಣ್ಣ ಕರುಳಿನಲ್ಲಿ. ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ವಿಲ್ಲೈ ಎಂಬ ರಚನೆ ಕುರಿತ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದೊಡ್ಡ ಕರುಳಿನ ಒಳಭಿತ್ತಿ ಹೊಂದಿರುವ ಸಾವಿರಾರು ಬೆರಳಿನಾಕಾರದ ರಚನೆಗಳಾಗಿದೆ ಅನ್ನೋದು ತಪ್ಪು. ಸರಿಯಾಗಿದ್ದು ಯಾವುದು? ಜೀರ್ಣಗೊಂಡ ಆಹಾರ ಹೀರಿಕೆ ಮಾಡಬಲ್ಲ ಮೇಲ್ಮೈಯ ವಿಸ್ತೀರ್ಣದ ಹೆಚ್ಚಾಗುವಿಕೆ. ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತೆ. ಪ್ರತಿಯೊಂದು ವಿಲ್ಲಿಸ್ ತೆಳ್ಳಗಿನ ಮತ್ತು ಸಣ್ಣ ರಕ್ತನಾಳಗಳ ಜಾಲವನ್ನು ಒಳಗೊಂಡಿದೆ. ಇವೆಲ್ಲವೂ ಕೂಡ ಸರಿ ಇದೆ. ಆಕ್ಸಾಲಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ಯಾವ ಒಂದು ವಸ್ತುವಿನಲ್ಲಿ ಇರುತ್ತೆ ಅನ್ನೋದನ್ನು ಹೊಂದಿಸಿ ಬರೆಯಲು ಹೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಕ್ಸಾಲಿಕ್ ಆಸಿಡ್, ಆಕ್ಸಾಲಿಕ್ ಆಮ್ಲ ಎಲ್ಲಿರುತ್ತೆ? ಪಾಲಕ್ ಸೊಪ್ಪಿನಲ್ಲಿರುತ್ತೆ. ಆಸ್ಕಾರ್ಬಿಕ್ ಆಮ್ಲ ಎಲ್ಲಿರುತ್ತೆ? ನೆಲ್ಲಿಕಾಯಿಯಲ್ಲಿರುತ್ತೆ. ಟಾರ್ಟಾರಿಕ್ ಆಮ್ಲ ಎಲ್ಲಿರುತ್ತೆ? ಮಾವಿನಕಾಯಿಯಲ್ಲಿರುತ್ತೆ. ಫಾರ್ಮಿಕ್ ಆಸಿಡ್, ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇರುವೆ ಕಚ್ಚುವಿಕೆಯಲ್ಲಿ ಸ್ರವಿಕೆಯಾಗೋದು ಫಾರ್ಮಿಕ್ ಆಸಿಡ್. ಇನ್ನು ಅಸಿಟಿಕ್ ಆಸಿಡ್ ವಿನೆಗರ್ನಲ್ಲಿ ಇರುತ್ತೆ. ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಏನಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡಿ, ತಣ್ಣಗಾಗೋದಿಲ್ಲ. ಸಾಮಾನ್ಯವಾಗಿ ಕಲೆರಹಿತ ಉಕ್ಕು, ಸ್ಟೈನ್ಲೆಸ್ ಸ್ಟೀಲ್ ಅಂತೀವಲ್ಲ, ಈ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟೋದು ಯಾವುದಕ್ಕೆ ಕಾರಣ? ಸರಿಯಾದ ಉತ್ತರ ಆಪ್ಷನ್ ಸಿ. ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕವಾಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ತಪ್ಪಾಗಿರೋ ಸ್ಟೇಟ್ಮೆಂಟ್ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣವನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸಿದಾಗ ಆಮ್ಲೀಯ ಗುಣ ನಾಶ ಹೊಂದದೆ ಪ್ರತ್ಯಾಮ್ಲೀಯ ಗುಣ ಮಾತ್ರ ನಾಶವಾಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಕರ್ನಾಟಕ ಬ್ಯಾಂಕ್ಗಳು ಮತ್ತು ಸ್ಥಾಪಕರ ಜೋಡಣೆ ಸರಿಯಾಗಿರೋದು ಯಾವುದು ಅಂತ ಹೇಳ್ತಾರೆ. ಸೊ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 1, 2, 3, 4 ಎಲ್ಲ ಕೂಡ ಸರಿಯಾಗಿದೆ. ನೋಡಿ, ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪಕರು ಖಾನ್ ಬಹದ್ದೂರ್ ಹಾಜಿ. SBM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಶ್ವೇಶ್ವರಯ್ಯ. ಕೆನರಾ ಬ್ಯಾಂಕ್ ಸುಬ್ಬಾರಾವ್ ಪೈ. ವಿಜಯ ಬ್ಯಾಂಕ್ ಬಾಲಕೃಷ್ಣ ಶೆಟ್ಟಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ ಸರಿ ಕೇಳ್ತಾರೆ? ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟಿದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ, 4 ಮಾತ್ರ ಸರಿಯಾಗಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ. ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಂಗಭೂಮಿ ನಾಟಕಗಳು ಮತ್ತು ರಾಜ್ಯದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಖಯಾಲ್ ಅನ್ನುವಂಥ ರಂಗಭೂಮಿ ನಾಟಕ ಎಲ್ಲಿದೆ? ರಾಜಸ್ಥಾನ್. ಮಾಚ್ ಅನ್ನುವಂಥದ್ದು ಮಧ್ಯಪ್ರದೇಶ್. ಬವಾಯಿ ಅನ್ನುವಂಥದ್ದು ಗುಜರಾತ್. ಹಾಗೆಯೇ ನಖೌಲ್ ಅನ್ನುವಂಥದ್ದು ಪಂಜಾಬ್ ಮತ್ತು ಕತ್ತಿ ಕೀರ್ತನ ಅನ್ನುವಂಥದ್ದು ಪಶ್ಚಿಮ ಬಂಗಾಳ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಬದಲಾವಣೆ ಬಿ ನಂತರ ಅದು ಉರಿಯುತ್ತೆ. ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಸರಿಯಾಗಿದೆ. ಇದರಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೋಡಿ, ಬದಲಾವಣೆ ಅಂದರೆ ಅಡುಗೆ ಮನೆಯಲ್ಲಿ ಬಳಸುವ ಅನಿಲ LPG ಆಗಿದ್ದು ಸಿಲಿಂಡರ್ ಒಳಗೆ ದ್ರವರೂಪದಲ್ಲಿದ್ದು ಹೊರಬರುವಾಗ ಅನಿಲ ಆಗುತ್ತೆ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟು. ಎರಡನೇದು ನಂತರ ಅದು ಉರಿಯುತ್ತೆ ಅಂತೇಳಿ. ಸೊ ದ ರೈಟ್ ಆನ್ಸರ್ ಇದರಲ್ಲಿ ಪ್ರಕ್ರಿಯೆ ಬಿ, ಅಂದರೆ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ಇದು ಬಿ ಒಂದು ರಾಸಾಯನಿಕ ಬದಲಾವಣೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳ್ತಾರೆ? 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. 2 ಮತ್ತು 3 ಮಾತ್ರ ಸರಿ. 2 ಮತ್ತು 3 ಸರಿ. ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶವನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸಿದ ಆಡಳಿತಗಾರರ ಮೂಲಕ ನಿರ್ವಹಿಸಲಾಗುತ್ತೆ. ಪ್ರತಿಯೊಬ್ಬ ಕೇಂದ್ರಾಡಳಿತ ಪ್ರದೇಶದ ಅಧಿಕಾರಿಯು ರಾಷ್ಟ್ರಪತಿಯ ಇಚ್ಛೆವರೆಗೆ ಮಾತ್ರ ಹುದ್ದೆಯಲ್ಲಿರ್ತಾರೆ.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಾಜ್ಕಾ ನಾಗರಿಕತೆ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಪೆರು. ನೇಮಿಚಂದ್ರ ಅವರು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಒಂದು ಪ್ರವಾಸ ಕಥನ ಬರೆದಿದ್ದಾರೆ, ತುಂಬ ಅದ್ಭುತವಾಗಿದೆ. ಇದು ನಾಜ್ಕಾ ನಾಗರಿಕತೆಯ ಬಗ್ಗೆ ಇರುವಂಥದ್ದು, ಪೆರುವಿನ ಬಗ್ಗೆ ಇರುವಂಥದ್ದು. ಅಯತೊಲ್ಲಾ ಅಲಿ ಖಮೇನಿಯವರ ಹತ್ಯೆ ನಂತರ ತಜ್ಞರ ಸಭೆಯು ಇರಾನ್ನ ಹೊಸ ಸರ್ವೋಚ್ಚ ನಾಯಕರನ್ನಾಗಿ ಯಾರನ್ನ ಹೆಸರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಮೋಸ್ತಫಾ ಖಮೇನಿ. ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ IMC 2026 ಎಲ್ಲಿ ನಡೀತು? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದಲ್ಲಿ ನಡೀತು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಯಾವ ಹೇಳಿಕೆ ಸರಿ ಇದೆ ಅಂತ. ನೀಲಿ ಪುಸ್ತಕ, ಅದ ಬ್ಲೂ ಬುಕ್ ಅಂತ ನಾವು ಕರಿತೀವಲ್ಲ, ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 3 ಕೂಡ ಸರಿಯಾಗಿದೆ. ನೋಡಿ, ಇದು ಬ್ಲೂ ಬುಕ್ ಭಾರತದಲ್ಲಿನ ಅತ್ಯುನ್ನತ ಗಣ್ಯರ ಭೇಟಿಯ ಸಮಯದಲ್ಲಿ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಮಾರ್ಗಸೂಚಿ ಹೇಳುತ್ತೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಈ ಪಟ್ಟಿಯಲ್ಲಿದ್ದಾರೆ. ಈ ಗಣ್ಯರು ರಾಜ್ಯಕ್ಕೆ ಭೇಟಿ ನೀಡಿದಾಗ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳವರನ್ನ ಸ್ವಾಗತಿಸುವುದು ಶಿಷ್ಟಾಚಾರದ ಭಾಗವಾಗಿದೆ. ಇದೆಲ್ಲವೂ ಕೂಡ ಈ ಬ್ಲೂ ಬುಕ್ಗೆ ಸಂಬಂಧಪಟ್ಟಿದ್ದು. ಭಾರತದ ಕ್ರಿಯಾತ್ಮಕ ಪರಮಾಣು ವಿದ್ಯುತ್ ಸ್ಥಾವರದ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ RM ನಾಚಮ್ಮಯ್ಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯುದ್ಧ ವಾರ್ ಆಫ್ ಅಟ್ರಿಷನ್ ಕೆಳಗಿನ ಯಾವುದನ್ನು ಉತ್ತಮವಾಗಿ ವಿವರಿಸುತ್ತೆ, ಅಂದರೆ ಏನು ಅಂತ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇದು ಒಂದು ದೊಡ್ಡ ದೇಶವು ದೀರ್ಘಕಾಲದ ಯುದ್ಧ ಪ್ರಯತ್ನಗಳ ಮೂಲಕ ಶತ್ರು ದೇಶದ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಖಾಲಿ ಮಾಡುವ ಗುರಿ ಹೊಂದಿರುವಂಥದ್ದು ಕ್ರಿಯಾಯುದ್ಧವಾಗಿದೆ. ಯುದ್ಧ ಅಥವಾ ವಾರ್ ಆಫ್ ಅಟ್ರಿಷನ್ ಅಂದರೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿ ಇದೆ ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಒಂದು ಮಾತ್ರ ಸರಿ. ಅಂದರೆ ಭಾರತದಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಮಧ್ಯವರ್ತಿಗಳ ನಿಯಂತ್ರಣವು ಕೇಂದ್ರ ಸರ್ಕಾರದ ವಿಶೇಷ ವಿಷಯವಾಗಿದೆ. ಅಸ್ಮಿತಾ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ವಿಷಯಗಳು ಯಾವುದು ಸರಿ ಇದೆ ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1, 2, 3 ಕೂಡ ಸರಿ ಇದೆ. ನೋಡಿ, ಅಸ್ಮಿತಾ ಉಪಕ್ರಮ ಖೇಲೋ ಇಂಡಿಯಾ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ. ಇದನ್ನು ಹಿಂದೆ ಖೇಲೋ ಇಂಡಿಯಾ ಮಹಿಳಾ ಲೀಗ್ ಅಂತ ಕರಿತಾ ಇದ್ರು. 2023ರಲ್ಲಿ ಇದನ್ನು ರೀನೇಮಿಂಗ್ ಮಾಡಲಾಯಿತು. ಹೋಳಿ ಹಬ್ಬದ ಬಗ್ಗೆ ಇರುವಂಥ ಹೇಳಿಕೆಗಳನ್ನು ಗಮನಿಸಿ ಯಾವುದು ಸರಿ ಇದೆ ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಒಂದು ಮಾತ್ರ ಸರಿ. ನೋಡಿ, ಈ ಹಬ್ಬ ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯ, ಪ್ರೀತಿ, ಕ್ಷಮೆ, ಏಕತೆ ಮತ್ತು ಹೊಸ ಆರಂಭಗಳನ್ನು ಸಂಘಿಸುತ್ತೆ. ಈ ಸೆಷನ್ ಈ ಮಾದರಿ ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2026ರ ಹರೂನ್ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಭಾರತದ ಕೋಟ್ಯಾಧಿಪತಿಗಳ ಸಂಖ್ಯೆಯ ಜಾಗತಿಕ ಶ್ರೇಣಿ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಭಾರತ 3ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಪ್ಲೇಲಿಸ್ಟ್ಗಳಲ್ಲಿ ಎಲ್ಲ ಸಬ್ಜೆಕ್ಟ್ಗಳ 6ರಿಂದ 12ನೇ ತರಗತಿವರೆಗಿನ ಪ್ರಶ್ನೋತ್ತರಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸಿಗುತ್ತೆ. ನಿಮಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೈನ್ಸ್ ಪ್ರಶ್ನೋತ್ತರಗಳು ಸಿಗ್ತವೆ. ಮತ್ತು ವಿಶೇಷವಾಗಿ ಹಿಂದಿನ ಪ್ರಶ್ನೋತ್ತರಗಳ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನು ಕೂಡ ಸಾಲ್ವ್ ಮಾಡಿರುವಂತಹ ಪ್ಲೇಲಿಸ್ಟ್ ಇದೆ. ಅದ್ರ ಜೊತೆಗೆ 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇಲಿಸ್ಟ್ ಕೂಡ ಇದೆ. ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.